ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಚರ್ಚೆ ಆಗುತ್ತೆ ಸದನದಲ್ಲಿ. ಅದು ತುಂಬ ವಿಚಿತ್ರವಾದ ಚರ್ಚೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಬೆಳತಂಗಡಿ ಶಾಸಕರು ಹೇಳ್ತಾರೆ, ಆನೆ ಹೊಡೆಯುವುದಕ್ಕೆ ಅಥವಾ ಕಾಡು ಪ್ರಾಣಿ ಹೊಡೆಯುವುದಕ್ಕೆ ಏನು ಗ್ರಾಮಸ್ಥರಿದ್ದಾರೆ ಅವರಿಗೆ ಬಂದೂಕಿನಂದ್ರೆ ಗುಂಡು ಹೊಡೆಯೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂಥೇಳಿ. ಎಷ್ಟು ವಿಚಿತ್ರ ಅಂತ ಹೇಳಿದರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಗುಂಡು ಹೊಡೆಯೋದಕ್ಕೆ ಪರ್ಮಿಷನು ಯಾವುದಕ್ಕೆ? ಪ್ರಾಣಿಗೆ, ಅದನ್ನು ಆನೆಗೆ ವಿಶೇಷವಾಗಿ. ಯಾಕಂದ್ರೆ ಆನೆ ಅಷ್ಟೊಂದು ದಾಳಿ ಮಾಡ್ತಾ ಇದೆ. ಸುಮಾರು ಎಕ್ಸ್ಪರ್ಟ್ಸ್ ಪ್ರಕಾರ ಬೆಳತಂಗಡಿಯಲ್ಲಿ ಅಷ್ಟೊಂದು ಆನೆಗಳಿದಾವ, ಕರಾವಳಿ ಕೆಳಗಿನ ಭಾಗದಲ್ಲಿ. ಅರ್ಥ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಇದನ್ನು ಸಕಲೇಶ್ಪುರ ಅಥವಾ ಹಾಸನ, ಬೇಲೂರು ಭಾಗದ ಶಾಸಕರು ಕೇಳಿಬಿಟ್ಟಿದ್ರೆ ಅದು ಹೌದು, ಅಲ್ಲಿ ಆನೆಗಳ ಕಾಟ ಅಷ್ಟೊಂದಿದೆ ಅಂತ ಹೇಳಿ ಬರ್ತಾ ಇತ್ತು. ಆದರೆ ಇಲ್ಲಿ ನೋಡಿದರೆ ಯಾವುದೇ ಕಾರಣದಿಂದನೂ ಅಷ್ಟು ಆನೆಗಳನ್ನು ಯಾವತ್ತೂ ಇವತ್ತಿನವರೆಗೂ ಯಾರೂ ಗುರುತಿಸಿಲ್ಲ. ಯಾಕಂತ ಹೇಳಿದ್ರೆ, ನೀವೇನಾದರೂ ಹಾಸನ, ಸಕಲೇಶ್ಪುರ, ಬೇಲೂರು ಭಾಗಕ್ಕೆ ಬಂದುಬಿಟ್ರೆ ಬೇಕಾದಷ್ಟು ಆನೆಗಳ ತುಳಿತಕ್ಕೆ ಸಿಕ್ಕಾಪಟ್ಟೆ ಜನ ಒಳಗಾಗ್ತಾರೆ. ನೀವು ಅದೇ ರಿಪೋರ್ಟನ್ನು ನಾವು ತೆಗೆದು ನೋಡಿದಾಗ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ವಿಶೇಷವಾಗಿ ಅಂದರೆ ಘಟ್ಟದ ಕೆಳಗಿನ ಪ್ರದೇಶ, ಇಲ್ಲ ಅಷ್ಟು ಆನೆಗಳು ಇದಾವ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ, ಈಗ ಬಹುಮುಖ್ಯವಾದ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಇವತ್ತಿನವರೆಗೂ ಅಷ್ಟು ಆನೆಗೆ ದಾಳಿಗೆ ಒಳಗಾಗಿದ್ದು ತುಂಬ ಕಡಿಮೆ. ಅಷ್ಟೊಂದು ಆನೆಗಳು ಅಷ್ಟೊಂದು ಉಪಟಾಳ ಕೊಡ್ತಾ ಇದ್ದಾವ. ಅದರಲ್ಲಿ ವಿಶೇಷವಾಗಿ ಆನೆ ಮತ್ತು ಮನುಷ್ಯರಿಗೇನು ವ್ಯತ್ಯಾಸ? ಯಾಕಂತ ಹೇಳಿದ್ರೆ, ಇವತ್ತು ಮನುಷ್ಯರು ಏನಿದ್ದಾರೆ ಅವರು ಆನೆಗಳೆಲ್ಲ ವಾಸ ಮಾಡಬೇಕು, ಆ ಜಾಗವನ್ನು ಹಿಡ್ಕೊಂಡು ಮನುಷ್ಯರೆಲ್ಲನೂ ಅಂತ ಹೇಳಿದರೆ ಅಕ್ಯುಪೈ ಮಾಡಿಕೊಂಡು ಆ ಜಾಗಗಳನ್ನೆಲ್ಲ ಕಾಫಿ ಎಸ್ಟೇಟು, ತೋಟ ಅಥವಾ ಗದ್ದೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಆನೆಗಳಿಗೆ ಗುಂಡು ಹೊಡಿಲಿಕ್ಕೆ ಪರ್ಮಿಷನ್ ಕೊಡುವುದು, ಅದನ್ನು ಒಬ್ರು ನೇರವಾಗಿ ಕೇಳೋದು ಎಷ್ಟು ವಿಪರ್ಯಾಸ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ, ಇವತ್ತೇನಾದರೂ ಆನೆಗಳಿಗಂತ ಕೇಳ್ತೀರ, ನಾಳೆ ಮನುಷ್ಯರಿಗೆ ಹೊಡಿಯೋದಕ್ಕೆ AK-47 ಒಂದು ಪರ್ಮಿಷನ್ ಕೊಡಬೇಕು ನಮ್ಗೆ ಆಗಲಾರ್ದವ್ರು ಅಂತ ಹೇಳಿದರೆ ಏನು ಹೇಳಬೇಕಾಗತ್ತೆ? ಈ ವಿಷಯ ಅದನ್ನು ಬೇರೆ ಸದನದಲ್ಲಿ ಚರ್ಚೆ ಆಗತ್ತೆ. ಸದನದಲ್ಲಿ ಅವರು ಕೇಳುವಂಥದ್ದು ಕೆಲವೊಂದು ಸಮಯದಲ್ಲಿ ನಾವು ಏನು ಕೇಳ್ತಾ ಇದ್ದೇವೆ, ನಾವು ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಪ್ರಾಣಿಗಳಿಗೆ ಗುಂಡು ಹೊಡೆಯೋದಕ್ಕೆ ಕುಮ್ಮಕ್ಕೆ ಕೊಟ್ಟಾಗ ಆಗುತ್ತೆ. ನೀವೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೋಡ್ತಿರ್ತೀರಾ, ಕೊಡಗಿದೆ, ಕೊಡಗಿನಲ್ಲಿ ಸುಮಾರು ಜನರ ಹತ್ರ ಬಂದೂಕಿರುತ್ತೆ. ನೀವು ಅದೇ ರೀತಿ ಮಲೆನಾಡು ಪ್ರದೇಶಕ್ಕೆ ಬಂದರೂ ಸುಮಾರು ಜನರ ಹತ್ರ ಬಂದೂಕಿರುತ್ತೆ. ಆದರೆ ಬಂದೂಕಿದೆ ಅಂತೇಳಿ ಆನೆ ಗುಂಡು ಹೊಡೆದು ಬಿಡೋದಾ? ಅದಕ್ಕೇನು ಯಾವ ರೀತಿ ಕಾನೂನುಗಳಿದೆ, ಅಂತಾರಾಷ್ಟ್ರೀಯ ಕಾನೂನುಗಳು, ಆನೆಗಳನ್ನು ಯಾವ ರೀತಿ ಸಂರಕ್ಷಿಸಬೇಕು ಅಂತೇಳಿ ಎಷ್ಟೋ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದವರು, ಅದನ್ನು ವಿಶೇಷವಾಗಿ ಬೆಳಗಾವಿ ವಿಧಾನ ಮಂಡಲದಲ್ಲಿ ಚರ್ಚೆ ನಡೆಯುತ್ತೆ. ಅದರಲ್ಲಿ ಇವೆಲ್ಲನೂ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕಡತದಲ್ಲಿ ಸೇರ್ತಾವೆ ಇಂಥ ವಿಷಯಗಳು. ಇದು ಒಂದು ವೇಳೆ ಇದನ್ನು ಇಡೀ ಕೋಟ್ಯಾಂತರ ಜನ ಕರ್ನಾಟಕದ ರಾಜ್ಯದ ಜನತೆ ನೋಡ್ತಿರ್ತಾರೆ, ಅವರು ಏನು ತಿಳ್ಕೊಳ್ಳೋದಿಲ್ಲ. ಹಾಗಾದ್ರೆ ಅವ್ರಿಗೆ ಇಂಡೈರೆಕ್ಟಾಗಿ ಕುಮ್ಮಕ್ಕೆ ಕೊಟ್ಟಾಗ ಆಯ್ತಲ್ಲ ಇದು. ನಾಳೆ ಹಾಗಾದ್ರೆ ಸಿಕ್ಕವ್ರ ಆನೆಗೆ ಮೊದಲೇ ಈಗ ಏನಂತ ಹೇಳಿದ್ರೆ, ಕೆಲವೊಬ್ರು ತಮ್ಮ ತೋಟಕ್ಕೆ ಹೊಕ್ಕುತ್ತಂತ ಹೇಳಿದ ಕೂಡಲೇ ಎಷ್ಟೋ ಜನ ಗುಂಡು ಹಾರಿಸಿದ್ದಾರೆ. ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಬೋದು, ಇವತ್ತೇನು ಅಂಬಾರಿ ಹೊರುವಂಥ ಆನೆ ಅಭಿಮನ್ಯು ಇದ್ದಾನೆ, ಅವನ ಮೈ ಮೇಲೂ ಸಿಕ್ಕಾಪಟ್ಟೆ ಗುಂಡಿದೆ. ಎಷ್ಟೋ ಆನೆಗಳು, ಬಲರಾಮ ಆನೆ ಇದೇ ಗುಂಡಿನ ಅಂಬಾರಿ ಹೊತ್ತಂತ ಆನೆ, ಅದಕ್ಕೆ ಯಾರೂ ನ್ಯಾಯ ಸಿಗುವುದಿಲ್ಲ. ಅಂಥ ಸಮಯದಲ್ಲಿ ಒಂದು ಕಡೆ ಪ್ರಾಣಿ ಪ್ರಿಯರು ಇವತ್ತು ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆನೆಗಳನ್ನು ಉಳಿಸ್ಬೇಕು, ಆನೆಗಳನ್ನು ಬೆಳೆಸಬೇಕು, ಆನೆಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಕಾಡು ಪ್ರಾಣಿಗಳಂಥೇಳಿ. ಯಾಕಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲ, ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಷ್ಟು ಸಾವಿರಾರು ಹುಲಿಗಳಿದ್ವಂತೆ. ಅದು ಒಂದು ಇತಿಹಾಸನೇ ಇದೆ ಅಲ್ಲಿ ಹುಲಿದು. ಹುಲಿಯನ್ನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಹುಲಿಯನ್ನು ಕೊಲ್ತಾನೆ ಹೋಗ್ತಾನೆ ಅಲ್ಲಿ. ಆ ಹುಲಿ ಕೊಲ್ಲುವುದು ಯಾಕಂತ ಹೇಳಿದ್ರೆ, ಆವತ್ತಿನ ಕಾಲದಲ್ಲಿ ಒಂದು ಬ್ರಿಟಿಷರ ಸಮಯದಲ್ಲೆಲ್ಲ ಆಜ್ಞೆಗಳಿರ್ತಾವೆ, ಹುಲಿಗಳು ಎಲ್ಲರ ಮನೆ ಹೋಗ್ತಾ ಇದ್ದಾವೆ, ಹುಲಿಗಳು ಇದು ಮಾಡ್ತಾ ಇದ್ದಾವೆ. ಹೀಗಾಗಿ ನಿಮಗೆ ಹುಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ. ಅಂಥ ಸಮಯದಲ್ಲಿ ನಾವು ಆನೆಗಳನ್ನು ಹೊಡಿಬೇಕು, ಆನೆಗಳು ಅಥವಾ ಕಾಡು ಪ್ರಾಣಿಗಳನ್ನು ಹೊಡೆಯೋದಕ್ಕೆ ಗುಂಡಿನ ಪರ್ಮಿಷನ್ ಕೊಡಿ ಅಂತೇಳಿ ಸದನದಲ್ಲಿ ಕೇಳಿಬಿಟ್ರೆ, ಇನ್ನು ಯಾವ್ಯಾವ ಪ್ರಾಣಿಗಳನ್ನು ಎಷ್ಟು ಜನ ಹೊಡೆಯೋದಿಲ್ಲ, ಯಾಕೆ ಹೊಡೆಯುವುದಿಲ್ಲ ಅನ್ನೋವಂಥದ್ದು ಇವತ್ತು ತುಂಬ ದೊಡ್ಡ ಪ್ರಶ್ನೆ. ಹೀಗಾಗಿ ರಾಜ್ಯದ ಎಲ್ಲ ಪಕ್ಷದವರು, ವಿಶೇಷವಾಗಿ ಜನರಿಂದ ಆಯ್ಕೆ ಆದಂಥವರು, ಯಾಕಂತ ಹೇಳಿದ್ರೆ ಇವರೆಲ್ಲರೂ
ಜನರ ಮುಖವಾಣಿಗಳು. ಅಂದರೆ ಇವ್ರಿಗೆ ಆರಿಸಿ ಕಳಿಸ್ತಾರಂತ ಹೇಳಿದ್ರೆ ಇವರು ಜನರ ಪರವಾಗಿ ಮಾತಾಡುವಂಥವ್ರು. ಹೀಗಾಗಿ ಎಲ್ಲರೂ ಅಂತ ಹೇಳಿದ್ರೆ ಇದನ್ನು ಶಾಸಕರು ವಿರೋಧಿಸಬೇಕಾಗತ್ತೆ. ತಾವೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಏನಾಗುತ್ತೆ, ಜನರಿಗೆ ಏನು ಇನ್ಫ್ಲುಯೆನ್ಸ್ ಮಾಡಿದಾಗ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಇದು ತುಂಬ ದುರಾದೃಷ್ಟಕರ. ಯಾಕೆಂದರೆ ಇವತ್ತು ನೀವು ನೋಡಿರ್ಬೋದು ಎಷ್ಟೆಲ್ಲ ಪ್ರಾಣಿ ಪ್ರಿಯರು ಇವತ್ತು ಪ್ರಾಣಿಗಳನ್ನು ಉಳಿಸಬೇಕು, ಅದರಲ್ಲಿ ವಿಶೇಷವಾಗಿ ಆನೆಗಳನ್ನು ಉಳಿಸಿದರೆ ಆನೆಗಳಿಂದ ಇಡೀ ಪ್ರಕೃತಿ ಉಳಿಯುತ್ತೆ. ಇವತ್ತು ಪ್ರಕೃತಿ ನಾಶ ಮಾಡಿ 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 ಇವತ್ತು ಇದು ಡಿಸೆಂಬರ್ ತಿಂಗಳಲ್ಲೂ ಸೈಕ್ಲೋನ್ ಬರ್ತಾ ಇದೆ. ಹಾಗಾದರೆ ಈಗಲೇ ಸೈಕ್ಲೋನ್ ಬರ್ತಾ ಇದೆ, ಅದೇ ಈ ರೀತಿ ಭಾರಿ ಬೇಸಿಗೆ ಬರುತ್ತೆ. ಆ ಬೇಸಿಗೆಯಲ್ಲಿ ಯಾವ ರೀತಿ ಬಿಸಿ ಇರ್ಬೋದು? ಹಿಮ ಒಂದು ಕಡೆ ಕರಗ್ತಾ ಇದೆ, ಸಮುದ್ರ ಮಟ್ಟ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಆನೆಗಳು ಇದ್ದಲ್ಲಾದರೂ ಒಂದು ವೇಳೆ ಕಾಡನ್ನು ಏನೋ ಉಳಿಸ್ಬೇಕು ಅಂತ ಮನುಷ್ಯ ಕಾಡನ್ನು ಉಳಿಸ್ತಾ ಇದ್ದಾನೆ. ಎಲ್ಲದಕ್ಕಿಂತ ವಿಶೇಷವಾಗಿ ಹೆಚ್ಚು ಕಾಡು ಒಳಗೆ ಜನ ಹೋಗುವುದಿಲ್ಲ. ಈಗ ಕಾಡು ಕಡಿಯೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಆನೆಗಳ ಭಯದಿಂದ, ಆನೆಗಳು ಅಥವಾ ಕಾಡು ಪ್ರಾಣಿಗಳ ಭಯದಿಂದ. ನಾಳೆ ಏನಾದರೂ ಎಲ್ಲರ ಕೈಯಲ್ಲಿ ಬಂದೂಕು ಕೋವಿಗಳನ್ನು ಕೊಟ್ಟುಬಿಟ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೇಳಿದ್ದಾರೆ ಸರ್ಕಾರ ನಾವು ಗುಂಡು ಹಾರಿಸ್ತೇವೆ ಅಂತೇಳಿ ಸೀದಾ ಹೊಡೆದೇ ಬಿಡ್ತಾರೆ. ಹೊಡೆಯೊತ್ತಿಗೆ ಇನ್ನೊಂದು ಮಾಡ್ತಾರೆ, ತಮಗೆ ಯಾರೋ ಪಕ್ಕದ ಜಮೀನಿನ ಒಂದು ಸೇಡ್ ಇರುತ್ತೆ ಅವನ ಮೇಲೆ, ಆ ಸೇಡ್ ಇರೋವನ ಮೇಲೇನು ಗುಂಡು ಬೇಕಾದ್ರೆ ಹಾರಿಸಿಬಿಡ್ತಾರೆ. ಆ ಸೇಡ್ ತೀರಿಸ್ಕೊಳ್ಳೋದಕ್ಕಾದ್ರೂ ಅವನ ಪಕ್ಕದಲ್ಲಿ ಒಂದು ಗುಂಡು ಹಾಕಿಬಿಡ್ತಾರೆ. ಇದು ನಡೆದು ಹೋಗ್ಬಿಡುತ್ತೆ. ಆಮೇಲೆ ಹೇಳ್ತಾರೆ ನಾವು ಆನೆಗೆ ಹೊಡಿಲಿಕ್ಕೆ ಹೋಗಿದ್ದು, ಇಲ್ಲ ಕಾಡು ಪ್ರಾಣಿ ಬಂದಿತ್ತು ಹೊಡಿಲಿಕ್ಕೆ ಹೋಗಿದ್ದು, ಅವನಿಗೆ ಗುಂಡು ಬಿದ್ದುಬಿಡ್ತು ಅಂಥೇಳಿ. ಈ ರೀತಿ ಎಷ್ಟೋ ಕೊಲೆಗಳು ಎಷ್ಟೋ ನಡೆದು ಹೋಗ್ತವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕದ್ದು ಮುಚ್ಚಿ ಕಾಡು ಪ್ರಾಣಿಗಳ ಬೇಟೆ ಎಷ್ಟು ನಡೀತಾ ಇದೆ ಇವತ್ತು. ಅದಕ್ಕೆ ವಿಶೇಷವಾಗಿ ಕುಮ್ಮಕ್ಕು ಕೊಟ್ಟಾಗುತ್ತೆ. ಇದನ್ನು ಸರ್ಕಾರ ಅಂತ ಹೇಳಿದ್ರೆ, ವಿಶೇಷವಾಗಿ ಸರ್ಕಾರ ಏನಿದೆ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಈ ಇಶ್ಯೂನ ಸೀರಿಯಸ್ ಆಗಿ ತೊಗೊಳ್ಬೇಕು. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಜನರಲ್ಲಿ ಜಾಗೃತಿ ಮೂಡಿಸುವಂಥವ್ರು ಆಗಬೇಕು. ಶಾಸಕರಾಗಲಿ, ಜನಪ್ರತಿನಿಧಿಗಳಾಗಲಿ, ಪ್ರತಿಯೊಬ್ಬರೂ ಆಗಲಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಿದೆ, ಆನೆಗಳು ಬರಲಾರ್ದಾಗೆ ಪರ್ಯಾಯ ವ್ಯವಸ್ಥೆಗಳೇನಿದೆ ಅದನ್ನು ನಾವು ಹೇಗೆ ಉಳಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡಬೇಕು. ನಾವೊಂದು ವೇಳೆ ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳನ್ನೇ ಹೊಡಿಬೇಕಂಥೇಳಿ ನಾವೇನಾದರೂ ಇಳಿದು ಬಿಟ್ಟರೆ ಏನಾಗುತ್ತೆ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಬಂದೂಕ್ ಅನ್ನೋದು ಮನುಷ್ಯನ ಕೈಯಲ್ಲಿ ಬಂದುಬಿಡ್ತಂದ್ರೆ ಆಮೇಲೆ ಯಾರ್ಯಾರ ಹತ್ಯೆಗಳು ಯಾವ್ಯಾವ ಕಾಡಲ್ಲಿ ನಡೆಯುತ್ತೆ ಅಂತ ಅರ್ಥ ಆಗೋದಿಲ್ಲ. ಈಗ ಒಂದು ಉದಾಹರಣೆ, ಸುಮಾರು ಉದಾಹರಣೆಗಳು ಬರ್ತವೆ. ಎಷ್ಟೋ ಜನರು ಕಾಡುಗಳ್ರಿರ್ಬೋದು, ಈ ರೀತಿ ಜನರಿಗೆ ಆನೆಗಳ ಭಯದಿಂದನೇ ಎಷ್ಟೋ ಜನ ಕಾಡು ಕಳ್ಳತನ ಆಗೋದಿಲ್ಲ. ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಎಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆನೆಗಳು ಇವತ್ತು ಚಲಿಸ್ತಾ ಇದ್ದಾವೆ ಅಲ್ಲಿ ಒಂಟಿ ಮನೆಗಳು, ಹಳ್ಳಿಯ ಮನೆಗಳು, ಅದರಲ್ಲಿ ವಿಶೇಷವಾಗಿ ತೋಟಗಳು, ಆಮೇಲೆ ಭತ್ತ ಬೆಳೆದಿರ್ಬೋದು, ಕಾಫಿ ಬೆಳೆದಿರ್ಬೋದು, ಆಮೇಲೆ ಈ ಜೋಳವನ್ನು ಬೆಳೆದಿರ್ಬೋದು. ಅಲ್ಲಿ ಯಾರು ಕಳುವು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಆನೆಗಳ ಕಾಟ ಇರಲಾರ್ದಾಗ ಹಿಂದೆ ನೀವು ಬೇಲೂರು, ಸಕಲೇಶ್ಪುರ, ಚಿಕ್ಕಮಗಳೂರಿಗೆ ಭಾಗಕ್ಕೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಗದ್ದೆನ ಕಾಫಿಯನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿಯಲ್ಲಿನೂ ಇವತ್ತು ಒಂದು ವೇಳೆ ಅದು ಎಲ್ಲನೂ ಉಳಿದಿದೆ ಅಂತ ಹೇಳಿದರೆ ಆನೆಗಳೆಲ್ಲಿ ಬಂದುಬಿಡ್ತಾವೋ, ಏನು ಮಾಡಿಬಿಡ್ತಾವೋ ಅನ್ನುವಂಥ ಒಂದು ಇದರಿಂದ. ಆಮೇಲೆ ಇಲ್ಲಿ ಒಂದು ತುಂಬ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಆನೆಗಳ ಕಾಟ ಇದೆನಾ? ಮೊನ್ನೆ ನೀವು ಒಂದು ಕೇಳ್ತೀರಾ, ಸುಬ್ರಹ್ಮಣ್ಯ ಮಠದ ಹತ್ರ ಅಂತ ಹೇಳಿದ್ರೆ ಅದು ತೀರಾ ಅಂತ ಹೇಳಿದ್ರೆ ಒಂದು ಕಡೆ ಬಿಸಿಲೆ ಘಾಟ್ ಇದೆ, ಇನ್ನೊಂದು ಕಡೆ ಸಿರಾಡಿ ಭಾಗ ಇದೆ. ಅಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ಸಮಯದಲ್ಲಿ ಆನೆಗಳು ಇಳಿದಿದ್ದು ಗೊತ್ತು. ಆದರೆ ಈಗ 100-200 ಆನೆಗಳ ತಂಡಗಳೇನಿದ್ದಾವೆ, ಕೊಡಗಿನಿಂದ ಹಿಡಿದು ಸಕಲೇಶ್ಪುರ, ಬೇಲೂರು, ಚಿಕ್ಕಮಗಳೂರು, ಇಲ್ಲೆಲ್ಲ ಆ ರೀತಿ ಆನೆಗಳು ಇವತ್ತಿನವರೆಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಲ್ಲ. ಆದರೆ ನಾವು ನೇರವಾಗಿ ಅದಕ್ಕೆ ಪರಿಹಾರವನ್ನು ಕೇಳಬೇಕು, ಪರಿಹಾರವನ್ನು ಮಾತಾಡಬೇಕು. ಆನೆಗಳು ಬರಲಾರ್ದ ಹಾಗೆ ತಡೆಯುವುದು ಹೇಗೆ, ಅಥವಾ ಯಾವುದಾದ್ರೂ ಜಾಗದಲ್ಲಿ ಆನೆಗೆ ವಿಶೇಷವಾಗಿ ಕಾಡುಗಳನ್ನು ನಿರ್ಮಿಸಬೇಕಾ, ಅಥವಾ ಆನೆ ಪಾರ್ಕನ್ನು ನಿರ್ಮಿಸಬೇಕಾ, ಅಲ್ಲಿ ಹಲಸಿರ್ಬೋದು, ಆನೆಗಳು ತಿನ್ನುವಂಥ ವಸ್ತುಗಳನ್ನು ಮರ ಬೆಳೆಸಿ ನಾವು ಅಲ್ಲಿ ಇಡಬೇಕು ಅನ್ನುವಂಥ ಚರ್ಚೆ ಇರೋದು ಆಗಬೇಕಾಗಿದ್ದು ಇದೇ ಸದನದಲ್ಲಿ. ಅಲ್ಲಿ ಏಕಾಏಕಿ ಈ ರೀತಿಯ ಚರ್ಚೆಗಳಾಗ್ತಾವೆ ಅಂತ ಹೇಳಿದರೆ, ನಾವು ಇವತ್ತು ಪ್ರಾಣಿಗಳನ್ನು ಹೇಗೆ ಉಳಿಸ್ತಾರೆ,
ಪ್ರಾಣಿ ಪ್ರಿಯರು ಇದಕ್ಕೇನು ಹೇಳ್ತಾರೆ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆಗೆ ಉತ್ತರ ಆಗಿರೋದು, ಉತ್ತರಕ್ಕೆ ಪ್ರಶ್ನೆ ಆಗಿರೋದು. ಆದರೆ ಈ ರೀತಿ ಜನಪ್ರತಿನಿಧಿಗಳ ಬಾಯಿಂದ ಬಂದುಬಿಡುತ್ತೆ ಅಂತ ಹೇಳಿದ್ರೆ, ಗುಂಡು ಹಾರಿಸುವುದಕ್ಕೆ ಪರ್ಮಿಷನ್ ಬೇಕು, ಗುಂಡು ಹಾರಿಸ್ಲಿಕ್ಕೆ ನಾವು ಜನರ ಭಾವನೆಗಳನ್ನು ಹೇಳ್ತೇವೆ ಅಂಥೇಳಿ. ಒಂದು ಕಡೆ ನಾವು ಆನೆಯನ್ನು ನಮ್ಮ ಜನ ಗಣಪತಿ ಅಂಥೇಳಿ ದೇವರಂತೂ ಪೂಜಿಸ್ತಾರೆ. ಅಂಥ ಆನೆ ಅಂತ ಹೇಳಿದ್ರೆ ವಿಶೇಷವಾಗಿ ಅಂಥ ಒಂದು ಆನೆಯನ್ನು ಯಾರಾದರೂ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮಗೊಂದು ವಿಭಿನ್ನ ಹೇಳ್ತೇನೆ, ನೀವು ಹುಲಿ ನೋಡಿ, ಚಿರತೆ ನೋಡಿ, ಬೆಕ್ಕನ್ನು ನೋಡಿ, ಮನುಷ್ಯನ ಮುಖ ನೋಡಿ, ಎಲ್ಲದಕ್ಕೂ ಹೋಲ್ಕೊಂಡು ಹೋಗುತ್ತೆ. ಆದರೆ ನೀವು ಯಾವತ್ತಾದರೂ ನೋಡಿದ್ರ ಆನೆ ಮುಖ ಯಾವ ಮನುಷ್ಯನಿಂದ ಹಿಡಿದು ಯಾರಿಗೂ ಹೋಲೋದಿಲ್ಲ. ಅಲ್ಲಿ ಬಂದಿರುವಂಥ ಅದಕ್ಕೆ ಸೊಂಡಲು, ಆ ಒಂದು ತಲೆ, ಆಮೇಲೆ ಅದರದ್ದು ದೈತ್ಯಾಕಾರ ಇರುವಂಥದ್ದು ಅಂದರೆ 5, 6, 7 ಟನ್ವರೆಗಿರುವಂಥ ಆನೆಗಳು. ಆಮೇಲೆ ಅತಿ ಹೆಚ್ಚು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಆನೆಗಳು ಇರುವಂಥ ಸ್ಥಳ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ಇರುವಂಥ ಹಿಂದೆ ರಾಜ ಮಹಾರಾಜರ ಕಾಲದಿಂದ ಆ ಪ್ರಕೃತಿಯನ್ನು ಉಳಿಸ್ಕೊಂಡು ಬಂದರು. ಅದರಲ್ಲಿ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಪಶ್ಚಿಮ ಘಟ್ಟದವರಿಗೆ ಸಮಸ್ಯೆ ಆಗಿದೆ ಅಂಥೇಳಿ. ನಾನು ಕೇಳ್ತೇನೆ, ಪಶ್ಚಿಮ ಘಟ್ಟ ಇರುವುದೇ ಆ ಪ್ರಾಣಿಗಳಿಗೋಸ್ಕರ. ನಾವು ಮನುಷ್ಯರೋಗಿ ಅಲ್ಲಿ ರೆಸಾರ್ಟ್ಗಳನ್ನು, ಹೋಟೆಲ್ಗಳನ್ನು, ದೊಡ್ಡ ದೊಡ್ಡ ಹೋಮ್ ಸ್ಟೇಗಳನ್ನು, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು, ಆಮೇಲೆ ಪವರ್ ಪ್ರಾಜೆಕ್ಟ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಆನೆಗಳ ಡಿಸ್ಟರ್ಬ್ ಆಗಿದೆ. ಇದ್ರ ಬಗ್ಗೆ ಯಾರೂ ಸದನದಲ್ಲಿ ಚರ್ಚೆ ಮಾಡಲಿಲ್ಲ ಅನ್ನುವಂಥದ್ದೇ ತುಂಬ ಬೇಜಾರದ ವಿಷಯ. ಯಾಕಂತ ಹೇಳಿದ್ರೆ ಆನೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಗುಂಡು ಹೊಡೆಯೋದು ಎಷ್ಟಂತ ಹೊಡಿತೀರಾ? ಎಷ್ಟು ಗುಂಡು ಹೊಡಿತೀರಾ ಆನೆಗಳಿಗೆ? ಎಷ್ಟು ಆನೆಗಳನ್ನ ಕೊಲ್ತೀರಾ? ಹಾಗಾದ್ರೆ ಆನೆಗೆ ಮನುಷ್ಯರಿಗೆ ಅದು ಜೀವ ಅಲ್ವಾ? ತುಂಬ ದುರಾದೃಷ್ಟ ಅನಿಸುತ್ತೆ. ಯಾರು ಎಲ್ಲಿ ಏನು ಮಾತಾಡಬೇಕು, ಅದನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು ಎಷ್ಟು ಜವಾಬ್ದಾರಿಯಿಂದ ಮಾತಾಡಬೇಕಂತ ಹೇಳಿದರೆ, ಏನೋ ಹಾದಿ ಬೀದಿಯಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಏನೋ ಒಂದು ಹೇಳಿಕೆಗಳನ್ನು ಕೊಡ್ತಾರೆ, ಅದು ಬೇರೆ. ಅದು ವಿಶೇಷವಾಗಿ ಸದನದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ನೀವು ಆಯ್ಕೆ ಮಾಡಿದಂಥ ಶಾಸಕರೇನಿದ್ದಾರೆ ಇವರನ್ನು ನೀವೆಲ್ಲರೂ ನಿಮ್ಮ ಮುಖವಾಣಿಯಾಗಿ ಕಳಿಸ್ತೀರಾ. ನಿಮ್ಮ ಸಮಸ್ಯೆಗಳನ್ನು ಹೇಳಿ. ರಸ್ತೆಗಳಿಲ್ಲ, ಬ್ರಿಡ್ಜ್ಗಳಿಲ್ಲ. ಇವತ್ತು ವಿಶೇಷವಾಗಿ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರಿನಿಂದ ಹೊರಟ್ರೆ ಅಂದರೆ ಸಿರಾಡಿ ಘಾಟ್ ಇಳಿದ ಮೇಲೆ ಇವತ್ತಿನವರೆಗೆ ನೀವು ಬಂಟ್ವಾಳ ಅಂತ ಹೇಳಿದರೆ ಬಿಸಿ ರೋಡ್ ಹೋಗುವವರೆಗೆ ಇವತ್ತಿನವರೆಗೆ ರಸ್ತೆ ಸರಿ ಇಲ್ಲ. 5-6 ವರ್ಷ ಆಗಿರ್ಬೋದೇನೋ ರಸ್ತೆ ದುರಸ್ತಿ ಕಾಮಗಾರಿಯಲ್ಲಿದೆ. ಅದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡೋದು ನೋಡಿದ್ದೀರಾ ನೀವು? ಇಲ್ಲ. ಯಾಕಂತ ಹೇಳಿದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಲಕ್ಷಾಂತರ ಗಾಡಿಗಳು ಹೋಗ್ತವೆ, ಲಕ್ಷಾಂತರ ಸ್ಕೂಲ್ ಮಕ್ಕಳು ಹೋಗ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಕೂಟ್ರಲ್ಲಿ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಬೀಳ್ತಾರೆ ಅಲ್ಲಿ? ಇದನ್ನು ಯಾರಾದರೂ ಲೆಕ್ಕ ಮಾಡ್ತೀರಾ? ಯಾರಾದರೂ ವಿಚಾರ ಮಾಡಿದಾರಾ? ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಾ? ಇದೆಲ್ಲದಕ್ಕಿಂತ ವಿಶೇಷವಾಗಿ ಏನು ದುಡ್ಡು ಕೊಟ್ಟು ರಸ್ತೆಗಳಲ್ಲಿ ನೀವು ಟೋಲ್ ರಸ್ತೆಗಳಲ್ಲಿ ಹೋಗ್ತೀರಾ, ಆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಹಳ್ಳ ಬಿದ್ದಿದೆ, ಅದನ್ನು ಯಾರಾದರೂ ಮಾತಾಡ್ತಾರಾ? ಯಾರೂ ಸದನದಲ್ಲಿ ಚರ್ಚೆ ಮಾಡೋದಿಲ್ಲ. ಬೆಂಗಳೂರಿಗೆ ಬಂದುಬಿಟ್ರೆ ನೀವು ಸುಮಾರು ವಾರ್ಡ್ಗಳಲ್ಲಿ ಗುಂಡಿಮಯ ರಸ್ತೆಗಳಿದೆ. ಅದರಲ್ಲಿ ಎಷ್ಟು ಜನ ಬೀಳ್ತಾರೆ. ಅದರಲ್ಲಿ ವಿಶೇಷವಾಗಿ ಏನು ಒಂದು ಡ್ರೈನೇಜ್ ಇರುತ್ತೆ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ. ಅದ್ರ ಮೇಲೆ ಅಂತ ಹೇಳಿದ್ರೆ ಆ ಮ್ಯಾನ್ ಹೋಲಿಗೆ ಕಬ್ಬಿಣದ್ದು ಒಂದು ಇದು ಮಾಡಿರ್ತಾರೆ, ಗೇಟನ್ನು ಮಾಡಿರ್ತಾರೆ. ಅದು ಎಷ್ಟು ಚೂಪಾಗಿರುತ್ತೆ. ಅಲ್ಲಿ ಅದ್ರ ಮೇಲೆ ತಲೆ ಕೊಟ್ಟು ಎಷ್ಟು ಜನ ಸಾಯ್ತಾರೆ. ಆಮೇಲೆ ರಸ್ತೆ ಅಂತ ಹೇಳಿದ್ರೆ ಅಂಥ ಕೆಟ್ಟ ರಸ್ತೆಯಲ್ಲಿ ಹೋಗೋತ್ತಿಗೆ ಒಂದು ಕಡೆ ರೋಡಮ್ಸ್ ಇರುವುದಿಲ್ಲ, ಒಂದು ಕಡೆ ಸಿಗ್ನಲ್ಸ್ ಅಂತ ಹೇಳಿದ್ರೆ ತಿರುವುಗಳಲ್ಲಿ ಬೋರ್ಡ್ಗಳಿರುವುದಿಲ್ಲ, ಏನೇನು ಇರುವುದಿಲ್ಲ. ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಯಾರಾದರೂ ಮಾತಾಡ್ತಾರಾ? ಆದರೆ ನೇರವಾಗಿ ಆನೆಗಳ ವಿಷಯ ಬಂದ ಕೂಡಲೇ ಆನೆಗಳ ಗುಂಡು ಹೊಡೆದು ಕೊಲ್ಲಬೇಕು. ಅರೆ ಯಾಕೆ? ಆನೆಗಳಿಗೆ ಬಾಯಿಲ್ವಾ? ಆನೆಗಳಿಗೆ ಮಾತಾಡ್ಲಿಕ್ಕೆ ಬರೋದಿಲ್ವಾ? ಅಥವಾ ಇದೇ ಆನೆಗಳೇ ಪ್ರಕೃತಿ ಸಮತೋಲನ ಇವತ್ತು ಕಾಪಾಡ್ತಿಲ್ವಾ? ಇವತ್ತೇನಾದರೂ ಕಾಡೆಲ್ಲ ಉಳಿದಿದೆ ಅಂತ ಹೇಳಿದರೆ ಅದು ಕಾಡು ಪ್ರಾಣಿಗಳಿಂದ, ಮನುಷ್ಯನಿಂದ ಅಲ್ಲ. ಯಾಕಂದರೆ ಅದೇನಾದರೂ ಅಲ್ಲಿ ಕಾಡು ಪ್ರಾಣಿಗಳಿಲ್ಲ ಅಂತ ಹೇಳಿದರೆ ಮನುಷ್ಯ ಪೂರ್ತಿ ಕಾಡನ್ನು ತನ್ನ ನಾಡನ್ನಾಗಿ ಮಾಡ್ಕೊಳ್ತಿದ್ದ. ಆ ನಾಡು ಮಾಡ್ಕೊಂಡ್ಬಿಟ್ರೆ ಈ ಭೂಮಂಡಲನೇ ಪೂರ್ತಿ ಹವಾಮಾನ ವೈಪರೀತ್ಯದಿಂದ ಪೂರ್ತಿ ಅಂತ ಹೇಳಿದ್ರೆ ಹಾಳಾಗಿ ಹೋಗ್ಬಿಡ್ತಿತ್ತು. ಸಮುದ್ರಗಳು ಅಲೆಯಿಂದ ಉಕ್ಕಿ, ಹಿಮ ಎಲ್ಲ ಕರಗಿ, ಆಮೇಲೆ ಇಡೀ ಉಷ್ಣಾಂಶ ಅನ್ನೋದು ಮೇಲೇರಿ ಅವನು ಮನೆಯಲ್ಲಿ ಮಲಗಲಿಕ್ಕೂ ಸಾಧ್ಯ ಇರ್ತಿರಲಿಲ್ಲ. ಆ ಪರಿಸ್ಥಿತಿ ಆಗ್ತಿತ್ತು ಒಂದು ವೇಳೆ ಕಾಡು ಪ್ರಾಣಿಗಳಿಲ್ಲ ಅಂತ ಹೇಳಿದ್ರೆ. ಕಾಡಿನಲ್ಲಿ ಕಾಡು ಪ್ರಾಣಿಗಳಿದ್ದಾವೆ.
ಅದನ್ನು ರಿಸರ್ವ್ ಫಾರೆಸ್ಟ್ಗಳಿದ್ದಾವೆ, ವಿಶೇಷವಾಗಿ ವನ್ಯಧಾಮಗಳಿದ್ದಾವೆ. ಇವೆಲ್ಲ ಇರೋದ್ರಿಂದ ಕಾಡು ಎಲ್ಲೋ ಒಂದು ಕಡೆ ಉಳ್ಕೊಂಡಿದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇವತ್ತು ಎಷ್ಟು ಕಾಡುಗಳಲ್ಲಿ ಗಾಂಜಾ ಬೆಳೆಯುವುದಿಲ್ಲ, ಎಷ್ಟು ಕಾಡುಗಳಲ್ಲಿ ಗಣಿಗಾರಿಕೆ ನಡೀತಾ ಇಲ್ಲ, ಕಲ್ಲು ಗಣಿಗಾರಿಕೆ ನಡೀತಾ ಇಲ್ಲ, ಕಾರ್ಮಿಕರು ಹೋಗ್ತಾ ಇಲ್ಲ ಅಂಥೇಳಿ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಹೆದರ್ತಾರೆ, ಎಲ್ಲಾದರೂ ಆನೆ ದಾಳಿಗೆ ತುತ್ತು ಇನ್ನೊಂದಾದರೆ. ಹೀಗಾಗಿ ಅವೆಲ್ಲ ಉಳಿತಾ ಇದೆ, ಆ ಪ್ರಕೃತಿ ಸಂಪತ್ತು ಉಳಿತಾ ಇದೆ. ನೀವೆಲ್ಲೂ ಬೇಡ, ಬರೀ ಬಳ್ಳಾರಿಗೆ ಬಂದು ಬಿಟ್ಟಿದ್ರೆ ಒಂದು ಕಾಲದಲ್ಲಿ ಇಡೀ ಅಲ್ಲಿರುವಂಥ ಗುಡ್ಡಗಳನ್ನೇ ಸರ್ವನಾಶ ಮಾಡಿಬಿಟ್ರು. ಯಾರಿಗೆ ಹೋಯ್ತು ಆ ದುಡ್ಡು? ಅದು ಯಾರ ಸಂಪತ್ತು? ಅದು ಎಲ್ಲ ಸಾರ್ವಜನಿಕರ ಜನಸಾಮಾನ್ಯನ ಸಂಪತ್ತು. ಹಾಗಾದ್ರೆ ಅವ್ರಿಗೆ ಆನೆಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಬೇಕಲ್ಲ. ಎಲ್ಲಾದರೂ ಮರಳು ಗಣಿಗಾರಿಕೆಗೆ ಸಮಸ್ಯೆ ಆಗ್ತಾ ಇದೆನಾ, ಕಲ್ಲು ಗಣಿಗಾರಿಕೆಗೆ ಸಮಸ್ಯೆ ಆಗ್ತಾ ಇದೆನಾ, ಅಥವಾ ಕಾಡಲ್ಲಿರುವಂಥ ಮರಗಳನ್ನು ಉರುಳಿಸಿ ಅದನ್ನು ಬೇರೆ ಕಡೆ ಸಪ್ಲೈ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆನಾ ಅನ್ನುವಂಥದ್ದು ಇಲ್ಲಿ ಮೂಲ ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ಗುಂಡು ಹೊಡೆಯುವುದು ಅನ್ನೋದಂತ ಹೇಳಿದ್ರೆ ಉತ್ತೇಜನ ಕೊಟ್ಟಾಗುತ್ತೆ. ಹೀಗಾಗಿ ದಯವಿಟ್ಟು ಜನಪ್ರತಿನಿಧಿಗಳು ಇನ್ನು ಮೇಲಾದರೂ ಈ ರೀತಿ ಸದನದಲ್ಲಿ ಪದವನ್ನು ಉಚ್ಚರಿಸುವಾಗ, ಅದು ವಿಶೇಷವಾಗಿ ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ಉಚ್ಚರಿಸಿದಂಥ ಮಾತು ಪದಗಳನ್ನು ಉಚ್ಚರಿಸುವಾಗ ತುಂಬ ಅವರು ಯೋಚನೆ ಮಾಡಬೇಕಾಗತ್ತೆ. ಒಬ್ಬರು ಶಾಸಕರು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಮಾತು ಬರೋದಿದೆಯಲ್ಲ, ಅದು ಸುಮಾರು ಅವ್ರ ಹಿಂದೆ ಮುಂದೆ ಅವರು ತಿಳ್ಕೋಬೇಕಾಗತ್ತೆ. ವಿಶೇಷವಾಗಿ ಪರಿಸರವಾದಿಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇಲ್ಲ ಅದ್ರ ಬಗ್ಗೆ ಧ್ಯಾನವುಳ್ಳವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತವಾಗೂ ಇದು ಅವ್ರಿಗೆ ಅರ್ಥ ಆಗುತ್ತೆ. ಪರಿಸರವನ್ನು ಇವತ್ತೇನಾದರೂ ಸಮತೋಲನದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಅದು ಈ ಕಾಡು ಪ್ರಾಣಿಗಳು. ಈಗಾಗಲೇ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದನ್ನು ಇವತ್ತು 20% ತಂದಿದೆ, 20% ಅಷ್ಟು ತಂದಿದೆ ಅಂತ ಹೇಳಿದ್ರೆ ನಮ್ಮ ಒತ್ತುವರಿ ಎಷ್ಟಿದೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿನೇ ಈ ಕಾರ್ಯಕ್ರಮ ಕೇವಲ ಜನಜಾಗೃತಿಗೋಸ್ಕರ ನಾನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಇನ್ನಾದರೂ ಜವಾಬ್ದಾರಿಯುತದ ಸ್ಥಾನದಲ್ಲಿರೋರು ಈ ರೀತಿ ವಿಷಯನ ಮಾತಾಡುವಾಗ ದಯವಿಟ್ಟು ಅದರ ಬಗ್ಗೆ ಅವಲೋಕಿಸಿ ಆಲೋಚಿಸಿ ಸಂಬಂಧಪಟ್ಟವ್ರನ್ನ ಕೇಳಿ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ. ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.